ಅಸ್ಸಲಾಮ್ ಅಲೈಕುಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಅಲ್ಹಮ್ದುಲಿಲ್ಲಾ. ನಾನು ನಿಮ್ಮ ಮುಂದೆ ಒಳ್ಳೆಯ ರೆಸಿಪಿಯಾಗಿ ಬಂದಿದ್ದೀನಿ, ಅಂದರೆ ಬೇಳೆ ಸಾರು ರೆಸಿಪಿಯಾಗಿ ಬಂದಿದ್ದೀನಿ. ಈ ಥರದ ರೆಸಿಪಿ ನೀವು ಯಾವತ್ತಾದರೂ ಟ್ರೈ ಮಾಡಿದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಅದೇ ಥರ ಇದು ಹೇಗೆ ಮಾಡೋದು ಅಂತೇಳಿ ನಾವು ಒಂದ್ಸಲ ನೋಡಿ ಬರುವ. ಫಸ್ಟಿಗೆ ನಾನು ತೊಗರಿಬೇಳೆ ತಗೊಂಡಿದ್ದೀನಿ. ಇದನ್ನು ವಾಶ್ ಮಾಡಿ 15 ಮಿನಿಟ್ಸ್ ನೆನೆಸಿಟ್ಟುಕೊಂಡಿದ್ದೀನಿ. ಈ ಥರ ನೆನೆಸಿಟ್ಟುಕೊಳ್ಳೋದರಿಂದ ಬೇಗ ಬೇಳೆ ಬೇಯುತ್ತದೆ. ಇನ್ನು ನಾವಿದು ಹೇಗೆ ಮಾಡೋದಂತೇಳಿ ನೋಡುವ. ಫಸ್ಟಿಗೆ ನಾನಿದು ಕುಕ್ಕರ್ ತಗೊಂಡಿದ್ದೀನಿ, ಅದಕ್ಕೆ ಆಯಿಲ್ ಹಾಕ್ತಾ ಇದ್ದೀನಿ. ಆಯಿಲ್ ಹಾಕಿದ ಮೇಲೆ ಆಯಿಲ್ ಬಿಸಿ ಆಗುವಾಗ ಇದಕ್ಕೆ ನಾವು 1 ಚಮಚದಷ್ಟು ಜೀರಿಗೆ ಹಾಕಿ ಕೊಡುವ. ಅದೇ ಥರ ಬೆಳ್ಳುಳ್ಳಿ ಸಹ ಹಾಕ್ತಾ ಇದ್ದೀನಿ. ಈಗ ಒಂದು ಮೀಡಿಯಮ್ ಸೈಜಿದು ಆನಿಯನ್ ತಗೊಂಡಿದ್ದೀನಿ, ಅದು ಸಹ ಹಾಕ್ತಾ ಇದ್ದೀನಿ. ಆನಿಯನ್ ಎಲ್ಲ ಹಾಕಿದ ಮೇಲೆ ಇದನ್ನು ಫ್ರೈ ಮಾಡಬೇಕು. ಈಗ ಹಾಗೆ ಇದು ಫ್ರೈ ಆಯಿತು. ಇನ್ನು ಇದಕ್ಕೆ ಟೊಮೆಟೊ ಹಾಕಿ ಕೊಡುವ. ನಾವು 1 ಟೊಮೆಟೊ ತಗೊಂಡಿದ್ದೀನಿ. ಇದಕ್ಕೆ ನಾನು ಅದನ್ನು ಕಟ್ ಮಾಡಿ ಹಾಕಿದ್ದೀನಿ. ಒಂದು ಕಾಯಿ ಮೆಣಸು ಹಾಕಿದ್ದೀನಿ. ಇನ್ನು ಉಪ್ಪು ಹಾಕುವ ಮತ್ತು ಅರಸಿನ ಹುಡಿ ಹಾಕಿ ಕೊಡುವ ನಾವು ಸ್ವಲ್ಪ. ಇನ್ನು ಇದನ್ನು ಸಹ ಫ್ರೈ ಮಾಡುವ. ಹಾಕಿದ ಒಳ್ಳೆಯದಾಗಿ ಫ್ರೈ ಆಗಿದೆ. ಇನ್ನು ನಾವು ಇದಕ್ಕೆ ಬೇಳೆಯನ್ನು ಹಾಕಿ ಕೊಡುವ. ಮೆಣಸಿನ ಹುಡಿ ಹಾಕ್ತಾ ಇದ್ದೀನಿ 1 ಚಮಚದಷ್ಟು. ಕೊತ್ತಂಬರಿ ಹುಡಿ ಹಾಕ್ತಾ ಇದ್ದೀನಿ 1 ಚಮಚದಷ್ಟು. ಅದರ ಮೇಲೆ ಇದನ್ನು ಸಹ ಫ್ರೈ ಮಾಡಬೇಕು ನಾವು, ಅಂದರೆ ಮೆಣಸಿನ ಹುಡಿದೆಲ್ಲ ಸ್ಮೆಲ್ ಅದು ಹೋಗಬೇಕಲ್ಲ, ಅದಕ್ಕೆ ಸ್ವಲ್ಪ ಫ್ರೈ ಮಾಡುವ. ಇನ್ನು ಇದಕ್ಕೆ ನಾನು 1.5 ಲೋಟದಷ್ಟು ನೀರು ಹಾಕಿ ಕೊಡ್ತಾ ಇದ್ದೀನಿ. ಇನ್ನು ನಾವು ಕುಕ್ಕರ್ ಬಂದ್ ಮಾಡಿ ಒಂದು 3 ವಿಸಿಲ್ ಬರುವ ತನಕ ಇಡುವ. ಹಾಗೆ ನಾನು ಒಗ್ಗರಣೆ ಆಲ್ರೆಡಿ ರೆಡಿ ಮಾಡಿದ್ದೀನಿ. ಇನ್ನು ಒಗ್ಗರಣೆ ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಮತ್ತು ಅಂದರೆ ಸಾಸಿವೆ, ಬೆಳ್ಳುಳ್ಳಿ, 2 ಚಿಲ್ಲಿ ಮತ್ತು ಕರಿ ಲೀವ್ಸು ತಗೊಂಡಿದ್ದೀನಿ ಒಗ್ಗರಣೆಗೋಸ್ಕರ. ಈಗ ಅದಕ್ಕೆ ಹಾಕಿದ್ದೀನಿ ನಾನು ಒಗ್ಗರಣೆ ರೆಡಿ ಮಾಡಿ. ಹೀಗೆ ಬೇಳೆ ಸಾರು ರೆಡಿಯಾಗಿದೆ. ಇನ್ನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ಒಂದು ಟೇಸ್ಟಿಯಾದ ರುಚಿಯಾದ ಬೇಳೆ ಸಾರು ಇಲ್ಲಿ ರೆಡಿ ಆಗ್ತದೆ. ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾದರೆ, ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.